ಒಗ್ಗರಣೆ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಡಿಫ್ರೆಂಟ್ ಆಗಿರೋ ಒಂದು ಸಂಡ್ಗಿ ರೆಸಿಪಿ ಮಾಡಿ ತೋರ್ಸದೀನಿ. ಇದನ್ನ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರು ಮತ್ತು ಮಾಡ್ಕೊಳ್ಳೋದು ಭಾಳ ಸಿಂಪಲ್ ಐತಿ. ಇದನ್ನ ಯಾರು ಭಾಳ ಮಾಡಿ ಮನೇಲಿ ಮಾಡ್ಕೊಳ್ಳೋದಿಲ್ಲ. ಒಂದು ಮಾಡಿ ನೋಡ್ರಿ, ತುಂಬಾ ಚೆನ್ನಾಗಿ ಬಿ ಬರ್ತಾವು. ಬನ್ನಿ ಸಂಡ್ಗಿ ಹೇಗೆ ಮಾಡೋದಂತ ನೋಡೋಣ. ಸಂಡ್ಗಿ ಮಾಡಾಕ ನಾ ಇಲ್ಲಿ 1 ಕಪ್ ರವೆ ತಗೊಂಡೇನು. ಉಪ್ಪಿಟ್ಟು ಮಾಡ್ಕೋತೇವಲ್ಲ ಆ ರವೆ. ನೀವು ಚಿರೋಟಿ ರವೆ ಯಾವ್ದು ರವೆ ತಗೊಂಡ್ ಬಿ ಮಾಡ್ಕೋಬಹುದು. ಇದನ್ನ ಈಗ ತೊಳ್ಕೊಳ್ಳೋನು. ಈ ರವೆ ಈ ತರ ಹಾಕ್ತಾನೆ. ರವೆ 1 ರಿಂದ 2 ಸಲ ತೊಳ್ಕೋರಿ. ಈ ತರ ನೀರ್ ತಕ್ಕೋತೇನೆ ನಾನು. ರವೆ ನಾನು 2 ಸಲ ತೊಳ್ಕೊಂಡೇನು. ಈಗ ಇದ್ರಾಗ ನೀರ್ ಹಾಕಿ ನೆನೆ ಇಡಬೇಕು. 1 ತಾಸು ನೆನ್ಸ್ಕೋಬೇಕು ಇದನ್ನ. 1 ತಾಸು ಆಗನ ತೋರಿಸ್ತೇನೆ ನಾನು ನಿಮಗ. ರವೆ ನೆನೆ ಹಾಕಿ 1 ತಾಸು ಆತು. ಈಗ ಇದನ್ನ ರುಬ್ಕೊಳ್ಳೋನು. ಈ ತರ ನೀರ್ ತಕ್ಕೋತೇನೆ ನಾನು. ನೀರ್ ತಕ್ಕೊಂಡೇನು. ಮಿಕ್ಸರ್ ಜಾರ್ ತಗೊಂಡೇನು ನಾನು. ಇದ್ರಾಗ ಈ ರವೆ ತಕ್ಕೊಳ್ಳೋನು. ನೀರ್ ಹಾಕೋಬೇಡ್ರಿ, ರವೆ ರವೆ ಅಟ್ಟ ಹಾಕೋರಿ. ರುಚಿಗೆ ಬೇಕಾಗುವಷ್ಟು ಉಪ್ಪ, 1 ಪಿಂಚ್ ಆಗುವಷ್ಟ ಸೋಡಾ ಹಾಕದೇನ ನಾನು. ನೀವು ಬೇಡ ಅಂದ್ರ ಬಿಡಬಹುದು, ಇಲ್ಲಂದ್ರ ಒಂದ್ ಸ್ವಲ್ಪ ಹಪ್ಪಳ ಖಾರ ಹಾಕಿ ಬಿ ಮಾಡ್ಕೋಬಹುದು. 1 ಚಮಚ ಆಗುವಷ್ಟ ಮೈದಾ ಹಾಕದೇನು, ಬಾಳೇನ್ ಬೇಡ. ಇದನ್ನೀಗ ರುಬ್ಕೊಳ್ಳೋನು. ಇದ್ರಾಗ ನೀರ್ ಅದು ಏನು ಹಾಕೊಳ್ಳೋದು ಬೇಡ. ಇದ್ ನೋಡ್ರಿ ರುಬ್ಕೊಂಡೇನ್ ನಾನು. ಇದ ಪೂರಾ ಪೇಸ್ಟ್ ಆಗಿ ಆಗ್ಬೇಕು. ನೀರದು ಏನು ಹಾಕಿಲ್ಲ, ಆದ್ರೂ ಬಿ ಈ ತರ ಐತಿ ಹಿಟ್ಟ. ಇದನ್ನೀಗ ನಾವ ಸ್ಟೀಮ್ ಮಾಡ್ಕೋಬೇಕು. ಸ್ಟೀಮ್ ಮಾಡ್ಕೊಳಕ ನಾ ಇಲ್ಲೊಂದ ಇಡ್ಲಿ ಪಾತ್ರೆ ತಗೊಂಡೇನು. ಅದಕ್ಕ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿದೇನು. ಈ ಹಿಟ್ಟ ಇದ್ರಾಗ ಹಾಕ್ತೇನೆ ಈಗ. ಹಿಟ್ಟ ಎಲ್ಲ ತಕ್ಕೊಂಡೆನ್ನ ಇದ್ರಾಗ. ಈಗ ಸ್ಟೀಮ್ ಮಾಡಾಕ ಇಟ್ಕೋತೇನು. ಇಲ್ಲಿ ನಾನು ನೀರ್ ಕಾಯಕ್ ಇಟ್ಟಿದ್ದೇನು. ಇದನ್ನ ಹತ್ರಾಗ ಇಡ್ತೇನು. 5 ರಿಂದ 8 ನಿಮಿಷ ತಕ ನಾವು ಇದನ್ನ ಕುದಿಸ್ಕೋಬೇಕು. ಕುದ್ ಬಳಕ್ ತೋರಿಸ್ತೇನೆ ನಾನು ನಿಮಗ. ಇದ್ ನೋಡ್ರಿ ಕುದಿಯಾಕಿಟ್ಟ 6-7 ನಿಮಿಷ ಆತು. ಈ ತರ ಒಂದ್ ಚಾಕು ಚುಚ್ಚಿ ನೋಡ್ರಿ. ಚಾಕು ಕ್ಲೀನ್ ಆಗಿ ಬಂದಿತ್ತಂದ್ರ ಆಗೈತಿ ಅಂತ ತಿಳ್ಕೊಬೇಕು. ಇದ್ ಆಗೈತಿ. ತಕ್ಕೋತೇನ ಇದನ್ನ ತಕ್ಕೊಳ್ಳುನು. ಒಂದ್ ಪ್ಲೇಟ್ನಾಗ ತಕ್ಕೋತೇನೆ ನಾನು. ಇದನ್ನ ನಾವೀಗ ಬಿಸಿ ಇದ್ದಾಗ ನಾದ್ಕೋಬೇಕು. ನಾ ಇಲ್ಲೊಂದ್ ಮ್ಯಾಶರ್ ತಗೊಂಡ್ ನಾದ್ಕೊಳ್ಳೋದನು. ನೀವು ಬೇಕಂದ್ರ ಕಟೋರಿ ವಾಟಕ ಏನ್ರ ಇದ್ದದ ತಗೊಂಡ ಮಾಡ್ಕೋಬಹುದು. ಬಿಸಿ ಇದ್ದಾಗ ಕೈಲಿ ಅಂತೂ ನಾದಕ್ ಆಗೋದಿಲ್ಲ. ಇದ್ ನೋಡ್ರಿ ಈ ತರ ಚಲೋದಂಗ ನಾದ್ಕೋಬೇಕು. ಈ ಚಲೋದಂಗ ಕುದ್ದಿತ್ತಂದ್ರ ನೋಡ್ರಿ, ಇದ್ ಪ್ಲೇಟಿಗೆ ಬಿ ಹತ್ತಾನಿಲ್ಲ. ಈ ತರ ಬರ್ತೈತಿ. ಕುದ್ದಿರ್ಕಿಲ್ಲ ಅಂದ್ರ ಅಂಟಂಟ ಆಗ್ತೈತದ. ಈಗ ಇದನ್ನ ನಾವ ಕೈಲೇ ನಾದ್ಕೋಬಹುದು. ಇದ್ ನೋಡ್ರಿ. ಇದ್ ಹಿಟ್ ನಿಮಗ ಗಟ್ಟಿ ಅನಿಸ್ತಂದ್ರ ಕೈಗೊಂದ್ ಸ್ವಲ್ಪ ನೀರ್ ಹಚ್ಚಿ ನಾದ್ಕೋರಿ. ಹಿಟ್ ನೋಡ್ರಿ ಎಷ್ಟ್ ಪರ್ಫೆಕ್ಟ್ ಆಗಿ ಕುದ್ದೈತಿ. ಕೈಗೆ ಹತ್ತಾನಿಲ್ಲ, ಏನಿಲ್ಲ. ನೋಡ್ಬೋದು ನೀವ. ಭಾಳ ಮಸ್ತಾಗಿ ಆಗೈತಿ. ಈ ತರ ಕುದ್ದಿತ್ತಂದ್ರ ನಾವ್ ಸಂಡ್ಗಿ ಮಾಡ್ಕೊಳ್ಳೋತ್ನ್ಯಾಗ ಕಟ್ ಆಗೋದಿಲ್ಲವ. ಇದನ್ನ 1-2 ನಿಮಿಷ ನಾದ್ಕೊಂಡೆ ನಾನು. ಈಗ ಲಡ್ಸ್ಕೊಳ್ಳೋನು. ಉಳ್ಳಿ ಮಾಡ್ಕೋರಿ. ನೀವು ಎಷ್ಟು ದೊಡ್ಡ ಲಡ್ಸ್ಕೊಳಾರ್ದೇರ್ ನೋಡಿ. ನೀವು ಡೈರೆಕ್ಟ್ ಹೋಳ್ಗಿ ಮನಿ ಮ್ಯಾಗ ಬಿ ಲಡ್ಸ್ಕೋಬಹುದು. ಆದ್ರ ಅಷ್ಟು ತಿಳಿವಾಗಿ ಲಡ್ಸ್ಕೊಳಕ್ ಆಗೋದಿಲ್ಲ. ಅದಕ್ಕಾಗಿ ನಾನು ಒಂದ್ ಪಾಲಿಥಿನ್ ಕವರ್ ತಗೊಂಡೇನು. ಅದ್ರ ಮ್ಯಾಗ ಇದ ಉಳ್ಳಿ ಇಟ್ಕೊಂಡೇನು. ಮೇಲ್ಗಡೆ ಬಿ ಒಂದ ಕವರ್ ಹಾಕೊಳ್ಳೋನು. ಈಗ ಲಡ್ಸ್ಕೊಳ್ಳೋನು. ನಾವು ಚಪಾತಿ ಅದು ಲಡ್ಸ್ಕೋತೇವಲ್ಲ ಅದ ತರ ಲಡ್ಸ್ಕೋಬೇಕು. ಪಾಲಿಥಿನ್ ಕವರ್ ಹಾಕೋದ್ರಿಂದ ನಮಗ ಲಡ್ಸ್ಕೊಳಕು ಏನ ಪ್ರಾಬ್ಲಮ್ ಆಗೋದಿಲ್ಲ. ನಾನ ಇದನ್ ತೆಳಗಿಂದ ಕಲರ್ ಕವರ್ ತೆಗಿತೇನು. ನಿಮಗ ನೆಟ್ಟಗ್ ಕಾಣಾನಿಲ್ಲ ಅನಿಸ್ತತಿ. ನಮಗೇನ ಇದ್ ಸೇಪ್ ಅದು ಬಿ ಬೇಕಂತಿಲ್ಲ. ನೋಡ್ರಿ ಹಾಗೆ ಲಡ್ಸ್ಕೊಂಡ್ರ ಬಿ ಅದೇನ್ ಅಂಟಾನಿಲ್ಲ. ನಾವ್ ಆರಾಮಾಗಿ ಲಡ್ಸ್ಕೋಬಹುದು. ಇದ್ ನೋಡ್ರಿ ಲಡ್ಸ್ಕೊಂಡೇನ್ ನಾನು. ಈ ತರ ತಿಳಿದುವಾಗಿ ಲಡ್ಸ್ಕೋಬೇಕು.
ಇದನ್ನ ನಾವೀಗ ಸೈಡಿಂದ ಕಟ್ ಮಾಡ್ಕೊಳ್ಳೋಣ. ಇದನ್ನ ಮತ್ತೆ ಹಿಂದಿಂದ ಯೂಸ್ ಮಾಡ್ಕೋಬಹುದು ನಾವು. ಇದು ನೋಡ್ರಿ ಈ ತರ ಕಟ್ ಮಾಡ್ಕೋಬೇಕು. ನಿಮಗೆ ಶಾಂಡ್ಗಿ ಎಷ್ಟು ದೊಡ್ಡ ದೊಡ್ಡ ಬೇಕಲ್ಲ ನೋಡಿ ಕಟ್ ಮಾಡ್ಕೋರಿ. ನಾನು ಇಲ್ಲೊಂದು ಮಾರ್ಕರ್ ತಗೊಂಡೆ, ನೀವು ಪೆನ್ಸಿಲ್ ಬಿ ತಗೋಬಹುದು, ಪೆನ್ ಬಿ ತಗೋಬಹುದು. ಇದಕ್ಕೆ ತೊಳೆದು ಇಟ್ಕೊಂಡೇನು. ಈಗ ಒಂದ್ ಸ್ವಲ್ಪ ಎಣ್ಣೆ ಹಚ್ತಾನ ಇದಕ್ಕ. ಹಾಳೇನ್ ಬೇಡ, ಈ ತರ ಕೈಗೆ ಹಚ್ಕೊಂಡ ಈ ತರ ಹಚ್ಕೋರಿ. ಹಚ್ಕೊಂಡ್ ಕಸಿಂದ ಈ ಮಾರ್ಕರ್ ಕಟ್ ಮಾಡ್ಕೊಂಡಿರ್ತೇವಲ್ಲ ಇದ್ರ ಮ್ಯಾಗ ಇಟ್ಕೊಂಡ್ ಕಸಿಂದ ಇದಕ್ಕೆ ನಮ್ಗೆ ರೋಲ್ ಮಾಡಕ್ ಎಷ್ಟು ಬೇಕು ನೋಡಿ ಕಟ್ ಮಾಡ್ಕೋರಿ. ಈ ತರ ಕಟ್ ಮಾಡ್ಕೊಂಡ್ ಕಸಿಂದ ನೋಡ್ರಿ ಇದು ಎರಡು ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡ್ಕೋತ್ನಾಗ ಚಲೋದಂಗ ಜಾಯಿಂಟ್ ಮಾಡ್ರಿ. ಚಲೋದಂಗ ಜಾಯಿಂಟ್ ಆಗಿರ್ಕಿಲ್ಲ ಅಂದ್ರ ಬಿಡತೈತದ. ಜಾಯಿಂಟ್ ಮಾಡಿ ಈ ತರ ಒಂದ್ ಸ್ವಲ್ಪ ಪ್ರೆಸ್ ಮಾಡ್ಕೋರಿ. ಪ್ರೆಸ್ ಮಾಡ್ಕೊಂಡ ಈ ತರ ತಕ್ಕೋಬೇಕು. ಒಂದ್ ಪ್ಲೇಟ್ ತಗೊಂಡ ಪ್ಲೇಟ್ನಾಗ ಈ ತರ ಇಟ್ಕೋಬೇಕು. ಇನ್ನೊಂದ್ ಮಾಡಿ ತೋರಿಸ್ತಾನೆ ನೋಡ್ರಿ ನಿಮಗ. ನೋಡ್ರಿ ಕಟ್ ಮಾಡ್ಕೊಂಡ ಈ ತರ ಜಾಯಿಂಟ್ ಮಾಡ್ಕೋಬೇಕು. ಚಲೋದಂಗ ಜಾಯಿಂಟ್ ಮಾಡ್ಕೋರಿ, ಇಲ್ಲಾಂದ್ರ ಬಿಟ್ಕೋತಾವ. ನೋಡ್ರಿ ಎಲ್ಲ ಬಿ ಇದೇ ತರ ಮಾಡ್ಕೋತೇನೆ. ನಾನು ಮಾಡ್ಕೊಂಡ್ ತೋರಿಸ್ತೇನೆ ನೋಡ್ರಿ. ಎಲ್ಲ ಸಂಡಿಗೆ ಬಿ ಮಾಡ್ಕೊಂಡ್ ನಾನು ಇವತ್ನ 2 ರಿಂದ 3 ದಿನ ಬಿಸಿಲಾಗ ಒಣಗಿದ ಬಳಕ ತೋರಿಸ್ತೇನೆ ನಾನು ನಿಮಗ. ನೋಡ್ರಿ ಇವ್ ಸಂಡಿಗೆ ಮಾಡ್ಕೊಂಡಿದ್ದಿಲ್ಲ ಒಣಗಿದಾವು. ನಾ ಇವತ್ನ 2 ದಿನ ಬಿಸಿಲಾಗ ಒಣಸ್ಕೊಂಡೇನು. ಬಿಸಿಲು ಚಲೋ ಐತೆನ್ನ 2 ದಿನದಾಗ ಒಣಗಿದಾವು. ಈ ತರ ಆಗಿದಾವ್ ನೋಡ್ಬೋದು ನೀವು ಒಣಗಿ. ಈಗ ಇವತ್ನ ಫ್ರೈ ಮಾಡಿ ತೋರಿಸ್ತೇನೆ ನಾನು ನಿಮಗ. ಎಣ್ಣೆ ಕಾಯಕ್ ಇಟ್ಟಿದ್ದೇನೆ ನಾನು. ಎಣ್ಣೆ ಕಾದೈತಿ. ಈಗ ಸಂಡಿಗೆ ಹಾಕೋಣ. ನೋಡ್ರಿ ಅರಳಿ ಎಷ್ಟು ದೊಡ್ಡ ದೊಡ್ಡ ಆಗದಾವತ್ತಲ್ಲಿ. ನಾವು ಪೆನ್ಸಿಲ್ನೇ ಮಾಡ್ಕೊಂಡ್ರೆ ಏನೋ ಒಂದ್ ಸ್ವಲ್ಪ ಸಣ್ಣ ಆಗ್ತಾವು. ನೋಡ್ರಿ ಏನ್ ಮಸ್ತ್ ಆಗಿದಾವು. ನೋಡ್ರಿ ಸಂಡಿಗೆ ನಾನು ಫ್ರೈ ಮಾಡ್ಕೊಂಡೇನು. ನೋಡ್ಬೋದು ನೀವು ಏನ್ ಮಸ್ತಾಗಿ ಬಂದಾವತ್ತಲ್ಲಿ. ನೀವು ಹುರದ್ ಹಂಗ ಕೊಟ್ರಿ ಅಂದ್ರೆ ಯಾರಿಗೂ ಅನಸಂಗಿಲ್ಲ. ನೀವು ಇವತ್ನ ಮನ್ಯಾಗ ಮಾಡ್ಕೊಂಡಿರತ್ತಲ್ಲಿ ಅಟ್ ಮಸ್ತಾಗಿ ಬಂದಾವು. ಇವತ್ನ ನಾವು ಬಂದ್ ಮಾಡ್ಕೋಬೇಕಾದ್ರ ಒಂದ್ ಸ್ವಲ್ಪ ಟೈಟ್ ಆಗಿ ಬಂದ್ ಮಾಡ್ಕೊಂಡಿರಿ ಅಂದ್ರ ಆಗು ಬಿಚ್ಚಂಗಿಲ್ಲ ಬಿ. ನಾನು 1-2 ಬಿಚ್ಚಿದಾವು. ಭಾಳ ಮಸ್ತಾಗಿ ಬಂದಾವ ಸಂಡಿಗೆ. ಒಂದ್ ಮುರದ್ ತೋರಿಸ್ತೇನೆ ನೋಡ್ರಿ. ಭಾಳ ಕ್ರಿಸ್ಪಿ ಆಗಿ ಭಾಳ ಮಸ್ತಾಗಿ ಬಂದಾವ್. ನಾವ್ ಅಂಗಡಿಯಾಗ ತರ್ತೇವಲ್ಲ ಅದಕ್ಕಿಂತನೂ ಮಸ್ತಾಗಿ ಬಂದಾವತನ ಹೇಳ್ಬೋದು. ನೀವು ಒಮ್ಮೆ ಮನೇಲಿ ಮಾಡಿ ನೋಡ್ರಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮನೆಯಲ್ಲೇ ನಾವು ಸಂಡಿಗೆ ಮಾಡ್ಕೋಬಹುದಂತ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡ್ರಿ. ಹೇಗ್ ಬತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.